ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ವರ್ತನೆಯನ್ನು ನೋಡಿದ್ರೆ ಮೋಸ್ಟ್ಲಿ ಅವರ ದೇಹದೊಳಗಡೆ ಹಿಟ್ಲರ್ನ ಭೂತ ಎಂಟರ್ ಆಗಿದೆಯಾ ಈ ರೀತಿಯಾದಂತಹ ಡೌಟ್ ಬರ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಅವ್ರು ತಗೊಳ್ತಾ ಇರುವಂತಹ ನಿರ್ಧಾರ ಅಥವಾ ಅವರು ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇರುವಂತಹ ಕೆಲವೊಂದು ಹೇಳಿಕೆಗಳು ಇದೆಲ್ಲದನ್ನು ನೋಡಿದಾಗ ಖಂಡಿತವಾಗಿ ಈತನ ಮೈ ಒಳಗಡೆ ಹಿಟ್ಲರ್ನ ಆತ್ಮ ಎಂಟರ್ ಆಗಿದೆ. ಹಿಟ್ಲರ್ ಯಾವ ರೀತಿಯಾಗಿ ಇಡೀ ವಿಶ್ವವನ್ನ ಗೆಲ್ತೇನೆ ಅಂತ ತಗೊಂಡು ಹೊರಟ್ನೋ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ಆಡ್ತಾ ಇದ್ದಾರೆ. ಮೊನ್ನೆಷ್ಟೇ ವೆನಿಜುವೆಲಾಕ್ಕೆ ಸೇನೆಯನ್ನು ಕಳಿಸಿ ಅಲ್ಲಿಯ ಅಧ್ಯಕ್ಷ ಮತ್ತು ಆತನ ಪತ್ನಿಯನ್ನ ತನ್ನ ದೇಶಕ್ಕೆ ಎಳ್ಕೊಂಡು ಬಂದ್ರು. ಅದಾದ್ಮೇಲೆ ಈಗ ಅವರು ಗ್ರೀನ್ಲ್ಯಾಂಡ್ ಮೇಲೆ ನಾವು ದಾಳಿ ನಡೆಸ್ತೇವೆ, ಗ್ರೀನ್ಲ್ಯಾಂಡ್ ಅನ್ನ ನಮ್ಮ ವಶಕ್ಕೆ ಪಡಿತೇವೆ, ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ. ಹಾಗೇನೆ ಕೊಲಂಬಿಯಾ, ಕ್ಯೂಬಾ ಈ ರೀತಿ ಕೆಲವೊಂದು ದೇಶಗಳಿಗೆ ಈಗಾಗಲೇ ಆತ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದಾನೆ. ವಿಶ್ವದಲ್ಲಿರುವಂತಹ ಎಲ್ಲಾ ದೇಶಗಳು ನಾವು ಹೇಳ್ದಾಗ ಕೇಳ್ಕೊಂಡಿರ್ಬೇಕು, ನಮ್ಮ ಮಾತನ್ನ ಯಾವುದೇ ಕಾರಣಕ್ಕೆ ಮೀರಬಾರದು, ಈ ರೀತಿಯಾಗಿ ಯೋಚನೆ ಮಾಡಿರುವಂತಹ ಡೊನಾಲ್ಡ್ ಟ್ರಂಪ್ ಹಲವಾರು ರೀತಿಯಾಗಿ ಪ್ರತಿಯೊಂದು ದೇಶಗಳನ್ನ ಬಗ್ಗಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಭಾರತವನ್ನು ಕೂಡ ಅವರು ಬಗ್ಗಿಸಬೇಕು, ಭಾರತದ ಮೇಲೆ ಸವಾರಿ ನಡೆಸಬೇಕು, ಈ ರೀತಿಯಾಗಿ ಬಹಳಷ್ಟು ಪ್ರಯತ್ನವನ್ನ ಪಟ್ರ. ಆದ್ರೆ ಭಾರತ ಈತನ ಯಾವುದೇ ಬೆದರಿಕೆಗೆ ಸೊಪ್ಪು ಹಾಕ್ಲಿಲ್ಲ. ಈತ ಮೊದಲಿಗೆ ಹೇಳಿರೋದು ಯಾವುದೇ ಕಾರಣಕ್ಕೆ ರಷ್ಯಾದೊಂದಿಗೆ ನೀವು ವ್ಯವಹಾರವನ್ನೇ ಮಾಡಬಾರ್ದು, ಅವರ ಆಯಿಲ್ ಅನ್ನು ನೀವು ಪರ್ಚೇಸ್ ಮಾಡಬಾರ್ದು, ಈ ರೀತಿಯಾಗಿ ಬೆದರಿಕೆಯನ್ನು ನೋಡಿದ್ರು. ಆದ್ರೆ ಭಾರತ ಅದಕ್ಕೆ ಕ್ಯಾರ್ ಮಾಡಲಿಲ್ಲ. ಕೊನೆಗೆ ನಿಮ್ಮ ಮೇಲೆ ಟಾರಿಫ್ ನ ಹಾಕ್ತೇನೆ ಅಂತ ಹೇಳಿ 50% ವರೆಗೆ ಟಾರಿಫ್ ನ ಹಾಕಿದ್ದಾರೆ. ಇದು ಗೊತ್ತಿರುವಂತಹ ವಿಷಯ. ಆದ್ರೂ ಕೂಡ ಭಾರತ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಿಲ್ಲ. ಎಲ್ಲ ಭಾರತಕ್ಕೆ ಸಣ್ಣ ಮಟ್ಟದ ಸಮಸ್ಯೆ ಉಂಟಾಗ್ತಾ ಇತ್ತು ಹೊರತು ಅಂತಹ ಮೇಜರ್ ಪ್ರಾಬ್ಲಮ್ ಭಾರತಕ್ಕೇನು ಆಗ್ಲಿಲ್ಲ. ಭಾರತ ತನ್ನ ವಸ್ತುಗಳಿಗೆ ಬೇರೆ ದೇಶಗಳಲ್ಲಿ ಮಾರುಕಟ್ಟೆಯನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿತು. ಹಾಗಾಗಿ ನಮ್ಮ ಯಾವುದೇ ರೀತಿಯಾದ ಎಕ್ಸ್ಪೋರ್ಟ್ ಮೇಲೆ ಅಂತಹ ಎಫೆಕ್ಟ್ ಆಗ್ಲಿಲ್ಲ. ಹೇಳ್ಬೇಕು ಅಂತ ಹೇಳಿದ್ರೆ ಭಾರತ ಎಕ್ಸ್ಪೋರ್ಟ್ ಈ ಬಾರಿ ಜಾಸ್ತಿನೇ ಮಾಡಿದೆ. ಇದ್ರ ನಡುವೆ ಟ್ರೇಡ್ ಡೀಲ್ಗೆ ಮಾತುಕತೆಗಳು ನಡೀತಾನೆ ಇತ್ತು. ಇದೊಂದು ಎಂಡಿಗೆ ಬರುವಂತ ಸಾಧ್ಯತೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಅಂದ್ರೆ ಎರಡು ದೇಶಗಳು ಒಂದು ಒಪ್ಪಂದಕ್ಕೆ ಬರುವಂತ ಸಾಧ್ಯತೆ ಇದೆ ಅನ್ನುವ ವಾತಾವರಣ ಸೃಷ್ಟಿಯಾಗಿತ್ತು. ಆದ್ರೆ ಡೊನಾಲ್ಡ್ ಟ್ರಂಪ್ ಮಧ್ಯ ಬಾಯಿ ಬಂದಂತ ಹೇಳಿಕೆಗಳನ್ನ ಕೊಡ್ತಾನೆ ಇದ್ರು. ಮೋದಿ ನನ್ನನ್ನ ತೃಪ್ತಿಪಡಿಸಬೇಕು, ನನ್ನನ್ನ ಖುಷಿ ಪಡಿಸಬೇಕು, ಆಗ ಮಾತ್ರ ಎಲ್ಲದೂ ಸುಸೂತ್ರವಾಗಿ ನಡೀತದೆ, ಈ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟರು. ಅಂದ್ರೆ ಮೋದಿ ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾರೋ ಅದನ್ನ ಕೇಳಬೇಕು, ಎಲ್ಲಿ ಸೈನ್ ಮಾಡು ಅಂತ ಹೇಳ್ತಾರೋ ಅಲ್ಲಿ ಹೋಗಿ ಕಣ್ಮುಚ್ಚಿ ಸೈನ್ ಮಾಡಿ ಬರಬೇಕು, ಆ ಮುಖಾಂತರ ಅಮೆರಿಕದೊಂದಿಗೆ ಟ್ರೇಡ್ ಡೀಲ್ ನ ಫೈನಲೈಸ್ ಮಾಡಬೇಕು, ಈ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಭಾರತ ಅದಕ್ಕೆ ಒಪ್ಪಲಿಲ್ಲ. ಈಗ ಡೊನಾಲ್ಡ್ ಟ್ರಂಪ್ ಇನ್ನೊಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ ಭಾರತದ ಮೇಲೆ 500% ಟಾರಿಫ್ ಅನ್ನ ಹೇರುವಂತಹದ್ದು. ನಿಮ್ಗೆ ಗೊತ್ತಿದೆ, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಸೂದೆ ತಯಾರಾಗಿದೆ. ಆ ಮಸೂದೆಗೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಸೈನ್ ಮಾಡಿದ್ದಾರೆ. ಅದು ಮುಂದಿನ ವಾರ ಅಲ್ಲಿಯ ಸೆನೆಟ್ ನಲ್ಲಿ ಚರ್ಚೆಗೆ ಬರ್ತದೆ. ಸೆನೆಟ್ ನಲ್ಲಿ ಅದು ಪಾಸ್ ಕೂಡ ಆಗ್ತದೆ. ಆನಂತರ ಭಾರತದ ವಸ್ತುಗಳ ಮೇಲೆ ಅಮೆರಿಕ 500% ಟ್ಯಾಕ್ಸ್ ಅನ್ನ ಹೇರ್ತದೆ. ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಭಾರತದ ಒಂದು ₹100 ವಸ್ತು ಅಮೆರಿಕಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ಅಮೆರಿಕದಲ್ಲಿ ಅಲ್ಲಿಯ ಜನ ಅದನ್ನು ಕೊಳ್ಳುವಾಗ ಅದಕ್ಕೆ 100 + ₹500 ಕೊಡಬೇಕಾಗ್ತದೆ. ಅಂದ್ರೆ ₹600 ಕೊಟ್ಟು ಆ ವಸ್ತುವನ್ನ ಪಡಿಬೇಕಾಗ್ತದೆ. ಆಗ ಭಾರತದ ವಸ್ತುಗಳನ್ನ ಕೊಳ್ಳುವರೇ ಇರೋಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಅಮೆರಿಕದಲ್ಲಿ ಕ್ರಿಯೇಟ್ ಆಗ್ತದೆ. ಅದರಿಂದ ಭಾರತಕ್ಕೆ ನಷ್ಟ ಉಂಟಾಗ್ತದೆ. ಇದು ಡೊನಾಲ್ಡ್ ಟ್ರಂಪ್ ಅವರ ಪ್ಲಾನ್. ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ರಷ್ಯಾದೊಂದಿಗೆ ಯಾರೆಲ್ಲ ವ್ಯವಹಾರವನ್ನು ನಡೆಸ್ತಾ ಇದ್ದಾರೋ ಅವರೆಲ್ಲರ ಮೇಲೂ ಕೂಡ 500% ಟ್ಯಾಕ್ಸ್ ಅನ್ನ ಹೇರ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾರತ, ಚೀನಾ ಮತ್ತು ಬ್ರೆಜಿಲ್ ಇದರಲ್ಲಿ ಮುಖ್ಯವಾದಂತಹ ದೇಶಗಳು. ಆದ್ರೆ ಇಲ್ಲಿ ಈ ಮೂರು ದೇಶಗಳು ಅಮೆರಿಕದ ಈ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಾ ಇಲ್ಲ. ಅವರು ಇದಕ್ಕೆ ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಕೂಡ ಮಾಡ್ತಾ ಇಲ್ಲ. ಹಾಗೇನೆ ಆಗಾಗ ಭಾರತದ ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇದ್ದ ಯುದ್ಧವನ್ನ ನಾನೇ ನಿಲ್ಸಿರೋದು ಅಂತ ಹೇಳ್ಕೊಂಡು 70-80 ಬಾರಿ ಇಲ್ಲಿವರೆಗೆ ಹೇಳಿದ್ದಾರೆ. ಆದ್ರೆ ಭಾರತ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗಿಲ್ಲ. ಕೇವಲ ಒಂದೇ ಒಂದು ಬಾರಿ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇದ್ದಂತ ಯುದ್ಧವನ್ನು ನಿಲ್ಲಿಸಲಿಕ್ಕೆ 3ನೇ ದೇಶ ಮಧ್ಯಸ್ಥಿಕೆ ವಹಿಸಿಲ್ಲ, ಇದೇನಿದ್ರು ನಮ್ಮ ನಡುವೆ ನಡೆದಂತಹ ಮಾತುಕತೆ, ಈ ರೀತಿಯಾಗಿ ಘಂಟಾಘೋಷವಾಗಿ ಹೇಳಿದ್ದಾರೆ. ಅಷ್ಟು ಹೇಳಿದ್ರೆ ಅನ್ನ ತಿನ್ನುವವರಿಗೆ ಖಂಡಿತವಾಗಿ ಅರ್ಥ ಆಗ್ತದೆ. ಆದ್ರೆ ನಮ್ಮಲ್ಲಿ ಕೆಲವರಿದ್ದಾರೆ, ಹಾಗೇನೆ ಡೊನಾಲ್ಡ್ ಟ್ರಂಪ್, ಇವರಿಗೆ ಮಾತ್ರ ಅದು ಅರ್ಥ ಆಗೋಲ್ಲ. ಈತ ಪದೇ ಪದೇ ಅದೇ ಮಾತನ್ನ ಹೇಳ್ಕೊಂಡು ಬಂದ. ಆತ ಯಾವಾಗ ಈ ರೀತಿ ಹೇಳ್ತಾನೋ ತಕ್ಷಣ ನಮ್ಮ ದೇಶದಲ್ಲಿರುವಂತಹ ಕೆಲವು ಬೃಹಸ್ಪತಿಗಳಿದ್ದಾರೆ, ನೋಡಿ ನೋಡಿ ಡೊನಾಲ್ಡ್ ಟ್ರಂಪ್ ಈ ರೀತಿ ಹೇಳ್ತಾ ಇದ್ದಾರೆ, ಇದಕ್ಕೆ ನರೇಂದ್ರ ಮೋದಿ ಅವರು ಯಾವುದೇ ರೀತಿ ಅಂತ ಉತ್ತರ ಕೊಡ್ತಾ ಇಲ್ಲ, ನರೇಂದರ್ ಸರೆಂಡರ್, ಈ ರೀತಿಯಾದಂತಹ ಒಂದು ನರೇಟಿವ್ ನ ಸೆಟ್ ಮಾಡ್ಲಿಕ್ಕೆ ನಮ್ಮ ದೇಶದಲ್ಲಿರುವಂತಹ ವಿರೋಧ ಪಕ್ಷದವರು ಇರ್ಬೋದು, ಹಾಗೇನೆ ಕೆಲವೊಂದು ಬುದ್ಧಿಜೀವಿಗಳು ಅನ್ಸ್ಕೊಂಡವ್ರು ಇದ್ದಾರೆ, ಅವರೆಲ್ಲರೂ ಕೂಡ ಪ್ರಯತ್ನ ಪಡ್ತಾನೆ ಇದ್ರು. 4-5 ದಿನದ ಹಿಂದೆ ಮಹಾರಾಷ್ಟ್ರದಲ್ಲಿ ಒಬ್ಬ ಚಲಾವಣೆಯಲ್ಲಿ ಇಲ್ಲದೆ ಇರುವಂತಹ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ಪೃಥ್ವಿರಾಜ್ ಚೌಹಾಣ್ ಒಂದು ಹೇಳಿಕೆಯನ್ನು ಕೊಟ್ಟರು. ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಯನ್ನ ಡೊನಾಲ್ಡ್ ಟ್ರಂಪ್ ಕಿಡ್ನಾಪ್ ಮಾಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಇವರ ಮನಸ್ಥಿತಿ ಯಾವ ರೀತಿ ಇದೆ ಅಂತಕೊಂಡು. ಇಲ್ಲಿ ನಮ್ಮ ದೇಶದಲ್ಲಿರುವಂತಹ ಬಹುದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಒಂದು ಸರಿಯಾದಂತಹ ವಿದೇಶಾಂಗ ನೀತಿ ಇಲ್ಲದೆ ಇರುವಂತಹದ್ದು. ಈಗ NDA ಸರ್ಕಾರ ಇದೆ, ಇವರೊಂದು ವಿದೇಶಾಂಗ ನೀತಿಯನ್ನು ಅಳವಡಿಸಿಕೊಂಡ್ರೆ
ಒಂದ್ ವೇಳೆ ಇಲ್ಲಿ ಸರ್ಕಾರ ಬದಲಾದ್ರೆ ಆಗ ಮುಂದೆ ಬರುವಂತ ಸರ್ಕಾರ ಇನ್ನೊಂದು ಬೇರೆದೇ ಆದಂತಹ ಒಂದು ವಿದೇಶಾಂಗ ನೀತಿಯನ್ನ ಅಡಾಪ್ಟ್ ಮಾಡ್ಕೊಳ್ತದೆ. ಈಗ ಸದ್ಯಕ್ಕಿರುವಂತಹ ವಿದೇಶಾಂಗ ನೀತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಮ್ಗೆ ಏನು ಲಾಭ ಆಗ್ತದೋ ಅವ್ರ ಜೊತೆ ಮಾತ್ರ ನಾವು ಮಾತುಕತೆ ನಡೆಸ್ತೇವೆ, ಅವ್ರ ಜೊತೆ ಮಾತ್ರ ನಾವು ಡೀಲ್ ಮಾಡ್ತೇವೆ. ನಮ್ಗೆ ನಷ್ಟ ಆಗ್ತದೆ ಅಂತ ಹೇಳಿದ್ರೆ ಅವ್ರ ಕಡೆ ನಾವು ಕಣ್ಣೆತ್ತಿ ಕೂಡ ನೋಡಲ್ಲ. ಈ ರೀತಿಯಾದಂತಹ ವಿದೇಶಾಂಗ ನೀತಿಯನ್ನ ಸದ್ಯಕ್ಕೆ ಭಾರತ ನಡ್ಸ್ಕೊಂಡು ಹೋಗ್ತಾ ಇದೆ. ಇದು ಒಂದ್ ರೀತಿಯಲ್ಲಿ ಉತ್ತಮವಾದಂತಹ ವಿದೇಶಾಂಗ ನೀತಿ ಅಂತ ಹೇಳ್ಬೋದು. ಆದ್ರೆ ಇದು ಕೆಲವರಿಗೆ ಹಿಡಿಸೋಲ್ಲ, ಅದು ಬೇರೆ ವಿಷಯ. ಅದಕ್ಕೆ ಬೇರೆ ಬೇರೆ ಆದಂತಹ ಕಾರಣಗಳಿದೆ. ಇದೇ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟರು, ಭಾರತದ ಮೇಲೆ ನಾವು 500% ಟಾರಿಫ್ ಅನ್ನ ಹೇರ್ತೇವೆ ಅಂತೇಳಿ. ಇಲ್ಲಿ ಈ ಟಾರಿಫ್ ಅನ್ನ ಹೇರ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಈ ಟ್ರೇಡ್ ಡೀಲ್ ಏನಿದೆ ಇದು ಫೈನಲೈಸ್ ಆಗ್ಲಿಲ್ಲ. ಒಂದ್ ವೇಳೆ ಇವರ ಟ್ರೇಡ್ ಡೀಲ್ ಏನಿದೆ ಅದಕ್ಕೆ ಭಾರತ ಸಹಿ ಹಾಕಿದ್ದಿದ್ರೆ ಖಂಡಿತವಾಗಿ ಡೊನಾಲ್ಡ್ ಟ್ರಂಪಿಗೆ ಬಹಳಷ್ಟು ಖುಷಿ ಆಗ್ತಾ ಇತ್ತು. ಹಾಗೇನೆ ನಮ್ಮ ದೇಶದಲ್ಲಿ ಹಾಹಾಕಾರವೇ ಉಂಟಾಗ್ತಾ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಮೇನ್ ಇಂಟೆನ್ಷನ್ ಇದ್ದಿದ್ದು ಏನು ಅಂತ ಹೇಳಿದ್ರೆ, ಅಮೆರಿಕದ ಹೈನುಗಾರಿಕೆ ಮತ್ತು ಕೃಷಿ ಉತ್ಪನ್ನಗಳನ್ನ ಭಾರತಕ್ಕೆ ಡಂಪ್ ಮಾಡಬೇಕು, ಈ ರೀತಿಯಾಗಿ ಯೋಚನೆ ಮಾಡ್ಕೊಂಡಿದ್ರು. ಆ ಮುಖಾಂತರ ಭಾರತದ ಮಾರುಕಟ್ಟೆಯನ್ನ ಆಕ್ರಮಿಸಿಕೊಳ್ಳುವಂತಹ ಪ್ಲಾನ್ ನ ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಆದ್ರೆ ಭಾರತ ಯಾವುದೇ ಕಾರಣಕ್ಕೆ ನಮ್ಮ ದೇಶದ ಕೃಷಿಕರ ಬಾಳನ್ನ ಹಾಳಾಗ್ಲಿಕ್ಕೆ ನಾವು ಬಿಡೋದಿಲ್ಲ, ನಿಮ್ಮ ಕೃಷಿ ಉತ್ಪನ್ನಗಳನ್ನ ನಾವು ಭಾರತದೊಳಗಡೆ ಬಿಟ್ಕೊಳ್ಳೋದಿಲ್ಲ, ಈ ರೀತಿಯಾಗಿ ಖಡಾಖಂಡಿತವಾಗಿ ಹೇಳಿರೋದ್ರಿಂದ ಈ ಟ್ರೇಡ್ ಡೀಲ್ ಫೈನಲೈಸ್ ಆಗ್ಲಿಲ್ಲ. ಇದರಿಂದಾಗಿ ಡೊನಾಲ್ಡ್ ಟ್ರಂಪ್ಗೆ ಬಹುದೊಡ್ಡದಾದಂತಹ ಮುಖಭಂಗ ಅಮೆರಿಕದಲ್ಲಿ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅಮೆರಿಕದಲ್ಲಿರುವಂತಹ ಕೃಷಿಕರು ಡೊನಾಲ್ಡ್ ಟ್ರಂಪ್ಗೆ ಕಳೆದ ಚುನಾವಣೆಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಅವರ ಪ್ರಾಡಕ್ಟ್ ಗಳಿಗೆ ಇವರು ವಿದೇಶದಲ್ಲಿ ಮಾರ್ಕೆಟ್ ಅನ್ನು ಹುಡುಕಿ ಕೊಡಬೇಕು. ಆದ್ರೆ ಅಮೆರಿಕಕ್ಕೆ ಬಹುದೊಡ್ಡ ಮಾರ್ಕೆಟ್ ಆಗಬಹುದಾದಂತಹ ಭಾರತ ದೇಶ ಇವರ ಈ ಯಾವುದೇ ಉದ್ದೇಶಗಳಿಗೆ ಸೊಪ್ಪು ಹಾಕ್ತಾ ಇಲ್ಲ. ಇದರಿಂದಾಗಿ ಅಮೆರಿಕದ ಕೃಷಿಕರು ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧವಾಗಿ ತಿರುಗಿ ಬೀಳುವಂತ ಸಾಧ್ಯತೆ ಇರ್ತದೆ. ಆದ್ರಿಂದಾಗಿ ಡೊನಾಲ್ಡ್ ಟ್ರಂಪ್ ಕ್ರುದ್ಧರಾಗಿದ್ದಾರೆ. ಅದರ ಮುಂದುವರಿದ ಭಾಗ ಈ 500% ಟಾರಿಫ್ ಅನ್ನ ಭಾರತದ ಮೇಲೆ ಹೇರ್ತಾ ಇರುವಂತಹದ್ದು. ಇದರಿಂದ ಭಾರತಕ್ಕೆ ಸ್ವಲ್ಪ ಮಟ್ಟಿನ ಸಮಸ್ಯೆ ಆಗ್ತದೆ. ಆದ್ರೆ ಇದರಿಂದ ಹೆಚ್ಚು ನಷ್ಟ ಅನುಭವಿಸುವಂತವರು ಅಮೆರಿಕದ ಜನತೆ. ಕಾರಣ ಏನು ಅಂತ ಹೇಳಿದ್ರೆ, ಅವರೇ ಅಡಿಷನಲ್ ಟ್ಯಾಕ್ಸ್ ಕೊಟ್ಟು ಈ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡ್ಬೇಕಾಗಿ ಬರ್ತದೆ. ಆದ್ರಿಂದ ಹೊರೆ ಆಗೋದು ಅಮೆರಿಕದ ಜನತೆಗೆ. ಇದ್ರ ನಡುವೆ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಕಾಂಗ್ರೆಸ್ನ ಕೆಲ ನಾಯಕರುಗಳು ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ಗೆ ಸರೆಂಡರ್ ಆಗಿದ್ದಾರೆ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಆಗಾಗ ಕೊಡ್ತಾ ಇದ್ರು. ಆದ್ರೆ ಈಗ ಅಮೆರಿಕದಿಂದಾನೇ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ನರೇಂದ್ರ ಮೋದಿ ಅವರು ಸರೆಂಡರ್ ಆಗಿಲ್ಲ. ಅದಕ್ಕೆ ಬದಲಾಗಿ ನಮ್ಮ ದೇಶದ ಜನತೆ ಹೆಮ್ಮೆಯಿಂದ ತಲೆ ಎತ್ಕೊಂಡು ಓಡಾಡುವ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ನೋಡ್ಕೊಳ್ತಾ ಇದ್ದಾರೆ. ಈ ರೀತಿ ನಾನು ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರ ಆತ್ಮೀಯ ಹಾಗೇನೆ ಅಲ್ಲಿಯ ಕಾಮರ್ಸ್ ಸೆಕ್ರೆಟರಿ ಆದಂತಹ ಲುಟ್ನಿಕ್ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಅವರು ಆಡಿರುವಂತಹ ಕೆಲವೊಂದು ಮಾತುಗಳು. ಇಲ್ಲಿ ಲುಟ್ನಿಕ್ ಹೇಳುವ ಪ್ರಕಾರ, ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಏರುತ್ತಿದ್ದಂತೆನೆ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದ್ರು. ಅಂದ್ರೆ ಯಾವ್ಯಾವ ದೇಶದೊಂದಿಗೆ ನಾವು ಟ್ರೇಡ್ ಡೀಲ್ ನ ಫೈನಲೈಸ್ ಮಾಡ್ಕೋಬೇಕು ಅಂತ. ಅದರಲ್ಲಿ ಇಂಗ್ಲೆಂಡ್, ಭಾರತ, ಜಪಾನ್ ಈ ರೀತಿ ಹಲವಾರು ದೇಶಗಳಿತ್ತು. ಮೊದಲಿಗೆ ಇವರು ಇಂಗ್ಲೆಂಡ್ ಜೊತೆಗೆ ಟ್ರೇಡ್ ಡೀಲ್ ನ ಫೈನಲೈಸ್ ಮಾಡ್ಕೊಂಡ್ರು. ಕೊನೆಗೆ ಇವರ ದೃಷ್ಟಿ ಇದ್ದಿದ್ದು ಭಾರತದ ಮೇಲೆ. ಹಾಗೇನೆ ಭಾರತಕ್ಕೆ ಇವರು ಪ್ರಪೋಸಲ್ ನ ಕೂಡ ಕಳಿಸ್ಕೊಟ್ರು. ಅದೇ ರೀತಿಯಲ್ಲಿ ಇವರಿಗೆ 3 ವಾರಗಳ ಗಡುವನ್ನು ಕೂಡ ಕೊಟ್ಟಿದ್ರಂತೆ. ಅಂದ್ರೆ 3 ವಾರದ ಒಳಗಡೆ ಭಾರತ ಈ ಟ್ರೇಡ್ ಡೀಲ್ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಸ್ಟಡಿ ಮಾಡಿ ಸೈನ್ ಹಾಕ್ಲಿಕ್ಕೆ ಮುಂದೆ ಬರಬೇಕು, ಈ ರೀತಿಯಾಗಿ ಡೆಡ್ ಲೈನ್ ಕೂಡ ಕೊಟ್ಟಿದ್ರು. ಅದಲ್ಲದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರೇ ಡೊನಾಲ್ಡ್ ಟ್ರಂಪ್ಗೆ ಫೋನ್ ಮಾಡಿ ಮಾತಾಡಬೇಕು, ಆ ಮುಖಾಂತರ ಈ ಟ್ರೇಡ್ ಡೀಲ್ ನ ಫೈನಲೈಸ್ ಮಾಡಬೇಕು, ಈ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಯೋಚನೆ ಮಾಡಿದಾರಂತೆ. ಇಲ್ಲಿ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿಯೇ ಫೋನ್ ಮಾಡಬೇಕು ಅಂತ ಹೇಳಿದ್ ಯಾಕಂತ ಹೇಳಿದ್ರೆ, ಅವ್ರೇನಿದ್ರು ಕೂಡ ಇನ್ನೊಂದು ದೇಶದ ಪ್ರಮುಖ ವ್ಯಕ್ತಿ ಜೊತೆಗೆ ಮಾತಾಡೋದು, ಅಂದ್ರೆ ಪ್ರಧಾನಮಂತ್ರಿ ಇರಬಹುದು ಅಥವಾ ಪ್ರೆಸಿಡೆಂಟ್ ಇರಬಹುದು, ಅವ್ರ ಜೊತೆಗೆ ಈ ವಿಷಯವನ್ನ ಮಾತಾಡಿ ಫೈನಲೈಸ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು. ಅದೇ ರೀತಿಯಲ್ಲಿ ನರೇಂದ್ರ ಮೋದಿ ಅವರಿಗೂ ಕೂಡ 3 ವಾರಗಳ ಗಡುವನ್ನ ಕೊಟ್ಟಿದ್ರಂತೆ. ಆದ್ರೆ ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡ್ಲಿಕ್ಕೆ ಹೋಗಿಲ್ಲ. ಇದರಿಂದಾಗಿ ಡೊನಾಲ್ಡ್ ಟ್ರಂಪ್ಗೆ ನರೇಂದ್ರ ಮೋದಿ ಅವರ ಮೇಲೆ ಸಿಟ್ಟು ಬಂದಿದೆ ಅಂತ ಇಲ್ಲಿ ಲುಟ್ನಿಕ್ ಅವರು ಹೇಳ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳ ಪ್ರಧಾನಿಗಳಿರ್ಬೋದು ಅಥವಾ ಅಧ್ಯಕ್ಷರಿರ್ಬೋದು, ಅವರೆಲ್ಲರೂ ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ಫೋನ್ ಮಾಡಿ ಈ ಟ್ರೇಡ್ ಡೀಲ್ ಬಗ್ಗೆ ಮಾತುಕತೆಯನ್ನ ನಡೆಸ್ತಾ ಇದ್ರು. ನೀವು ಹೇಳಿದ್ರು ಸರಿ ಇದೆ, ನಾವು ಸೈನ್ ಮಾಡ್ಲಿಕ್ಕೆ ತಯಾರಿದ್ದೇವೆ, ಈ ರೀತಿ ಹೇಳಿಕೆಗಳನ್ನ ಕೊಟ್ಕೊಂಡು ಹೋಗ್ತಾ ಇದ್ರು. ಆದ್ರಿಂದ ಡೊನಾಲ್ಡ್ ಟ್ರಂಪ್ ಬಹಳಷ್ಟು ಖುಷಿಯಿಂದ ತೇಲಾಡ್ತಾ ಇದ್ರು. ಆದ್ರೆ ಭಾರತದಿಂದ ಅವರಿಗೆ ಫೋನ್ ಕಾಲ್ ಹೋಗ್ಲಿಲ್ಲ. ಇದರಿಂದಾಗಿ ಒಂದು ರೀತಿಯಾದಂತಹ ಅವಮಾನ ಕೂಡ ಡೊನಾಲ್ಡ್ ಟ್ರಂಪಿಗೆ ಆಗಿತ್ತು. ಇದಲ್ಲದೆ ನರೇಂದ್ರ ಮೋದಿ ಅವರು ಕೂಡ ಅಷ್ಟೇ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಮುಖತಃ ಭೇಟಿ ಆಗೋದನ್ನು ಕೂಡ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದ್ರು. ನೀವು ನೋಡಿರ್ಬಹುದು, ಕೆಲವೊಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಇವರು ಮುಖಾಮುಖಿ ಆಗುವಂತ ಸಾಧ್ಯತೆ ಇತ್ತು. ಆದ್ರೆ ನರೇಂದ್ರ ಮೋದಿ ಅವರು ಅಂತಹ ಸಭೆಗಳನ್ನ ಸ್ಕಿಪ್ ಮಾಡಿದ್ರು, ಇವ್ರು ಹೋಗ್ಲಿಲ್ಲ. ಅದಕ್ಕೆ ಬದಲಾಗಿ ನಮ್ಮ ವಿದೇಶಾಂಗ ಸಚಿವರನ್ನ ಅಲ್ಲಿ ಕಳಿಸ್ಕೊಟ್ರು. ಇದನ್ನು ಕೂಡ ನೀವು ಗಮನಿಸಿರ್ತೀರಾ. ಈ ರೀತಿ ಮೋದಿ ನಡ್ಕೊಳ್ಳಿಕ್ಕೂ ಕೂಡ ಒಂದು ಬಹುದೊಡ್ಡದಾದಂತಹ ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರಿಗಿರುವಂತಹ ಒಂದು ಬಹುದೊಡ್ಡ ದೌರ್ಬಲ್ಯ. ಅದೇನು ಅಂತ ಹೇಳಿದ್ರೆ, ಸುಳ್ಳು ಹೇಳುವಂತಹ ಚಟ. ಇದು ಒಂದ್ ರೀತಿ ಮಾನಸಿಕ ಕಾಯಿಲೆ ಅಂತೇಳಿ ಹೇಳ್ತಾರೆ. ಕೆಲವರಿಗೆ ಇದೊಂದು ಅಭ್ಯಾಸ ಇರ್ತದೆ, ಸುಳ್ಳು ಹೇಳ್ಕೊಂಡೇ ತಿರುಗಾಡೋದು, ಸುಳ್ಳಿನ ಅರಮನೆ ಕಟ್ಟೋದು ಅಂತೇಳಿ ಹೇಳ್ತಾರಲ್ಲ, ಆ ರೀತಿಯಾದಂತಹ ಒಂದು ಫೋಬಿಯಾ ಇದು. ನಿಮ್ಗೆ ಗೊತ್ತಿರಬಹುದು, ಈ ಹಿಂದೆ ಜಪಾನ್ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದ್ರು ಅಂತಕೊಂಡು. ಜಪಾನ್ ಜೊತೆಗೆ ನಮ್ಮ ಈ ಟ್ರೇಡ್ ಡೀಲ್ ಫೈನಲೈಸ್ ಆಗಿದೆ, ಜಪಾನ್ ಎಲ್ಲಾ ಕಂಡೀಷನ್ಸ್ ಗಳಿಗೂ ಒಪ್ಕೊಂಡಿದೆ,
ಹಾಗೇನೆ ಎಷ್ಟೋ ಬಿಲಿಯನ್ ಡಾಲರ್ನ ಅಮೆರಿಕದಲ್ಲಿ ಜಪಾನ್ ಇನ್ವೆಸ್ಟ್ ಮಾಡ್ತಾ ಇದೆ. ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟರು ಅಥವಾ ಅವರ ಟ್ರೂತ್ ಸೋಷಿಯಲ್ ನಲ್ಲಿ ಅದನ್ನ ಬರ್ಕೊಂಡ್ರು ಕೂಡ. ಇದರಿಂದಾಗಿ ಜಪಾನ್ ನಲ್ಲಿ ಅಲ್ಲೋಲ ಕಲ್ಲೋಲವೇ ಆಯ್ತು ಅಂತೇಳಿ ಹೇಳ್ಬೋದು. ಜಪಾನ್ನ ವಿರೋಧ ಪಕ್ಷ ಮತ್ತು ಅಲ್ಲಿಯ ಜನತೆ ಜಪಾನ್ ಸರ್ಕಾರವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನೀವು ಯಾಕೆ ಈ ರೀತಿಯಾಗಿ ಡೀಲ್ಗೆ ಸೈನ್ ಮಾಡಿದ್ದೀರಾ ಅಂತ ಕೊಂಡು. ಕೊನೆಗೆ ಜಪಾನ್ ಸರ್ಕಾರ ಇದೆಲ್ಲದು ಸುಳ್ಳು ಅಂತೇಳಿ ಅವರು ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿ ಬಂತು. ಇಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು, ಡೊನಾಲ್ಡ್ ಟ್ರಂಪ್ ಸುಮ್ಮನೆ ಏನೇನೋ ಒಂದು ಹೇಳಿಕೆಯನ್ನು ಕೊಡೋದು ಅಥವಾ ತಮ್ಮ ಟ್ರೂತ್ ಸೋಷಿಯಲ್ ನಲ್ಲಿ ಬರ್ಕೊಂಡು ಬಿಡೋದು, ಆ ಮುಖಾಂತರ ಬೇರೆ ಬೇರೆ ದೇಶಗಳ ಸರ್ಕಾರದ ಮೇಲೆ ಅಲ್ಲಿಯ ಜನತೆಗೆ ಸಂಶಯ ಬರೋ ರೀತಿಯಲ್ಲಿ ಇವರು ನಡ್ಕೊಳ್ತಾ ಇದ್ದಾರೆ. ಈ ರೀತಿಯಾದಂತಹ ಸಮಸ್ಯೆ ಇರೋದ್ರಿಂದನೇ ಡೊನಾಲ್ಡ್ ಟ್ರಂಪ್ ಅನ್ನ ನರೇಂದ್ರ ಮೋದಿ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ಗೆ ಮೋದಿ ಅವರು ಏನಾದ್ರೂ ಫೋನ್ ಮಾಡಿ ಏನೋ ಮಾತುಕತೆಯನ್ನು ನಡೆಸಿದ್ರು ಅಂತ ಇಟ್ಕೊಳ್ಳಿ, ಅಲ್ಲಿ ಫೋನ್ ನ ಡಿಸ್ಕನೆಕ್ಟ್ ಮಾಡಿದ ತಕ್ಷಣ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ನಲ್ಲಿ ಬರ್ಕೊಂಡ್ ಬಿಡ್ತಾರೆ, ನಾನು ಈಗಷ್ಟೇ ನರೇಂದ್ರ ಮೋದಿ ಅವ್ರ ಹತ್ರ ಮಾತಾಡಿದ್ದೇನೆ, ಇಂತಿಂತ ವಿಷಯಗಳು ಡಿಸ್ಕಸ್ ಆಯ್ತು, ನಾನು ಹೇಳಿರುವಂತ ಎಲ್ಲಾ ಮಾತುಗಳನ್ನ ನರೇಂದ್ರ ಮೋದಿ ಒಪ್ಕೊಂಡಿದ್ದಾರೆ, ಸದ್ಯದಲ್ಲಿ ನಮ್ದು ಟ್ರೇಡ್ ಡೀಲ್ ಫೈನಲೈಸ್ ಆಗ್ಬಿಡ್ತದೆ, ನಮ್ಮ ದೇಶದ ಕೃಷಿ ಉತ್ಪನ್ನ ಮತ್ತು ಡೈರಿ ಉತ್ಪನ್ನಗಳನ್ನ ಭಾರತಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ, ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಅಥವಾ ಟ್ರೂತ್ ಸೋಷಿಯಲ್ ನಲ್ಲಿ ಬರ್ಕೊಂಡ್ಬಿಡ್ತಾರೆ. ಇವರು ಸುಳ್ಳು ಹೇಳಿದಾರ ಸತ್ಯ ಹೇಳಿದಾರ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲೇನೆ ನಮ್ಮ ದೇಶದಲ್ಲಿರುವಂತಹ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ನರೇಂದರ್ ಸರೆಂಡರ್ ಅಂತಕೊಂಡು ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡ್ ಬಿಡ್ತಾರೆ. ಯಾವಾಗ ಈ ರೀತಿ ರಾಹುಲ್ ಗಾಂಧಿ ಅವರು ಬರ್ಕೊಂತಾರೋ, ಅವ್ರ ಜೊತೆಗಿರುವಂತಹ ಹೊಗಳು ಭಟ್ರು ಇರ್ಬೋದು ಅಥವಾ ಇಲ್ಲಿಯ ಸರ್ಕಾರವನ್ನು ವಿರೋಧಿಸುವಂತಹ ಒಂದು ವರ್ಗ ಏನಿದೆ, ಅವರು ಕೂಡ ಇದರ ಸತ್ಯಾಸತ್ಯತೆಯನ್ನು ಪರೀಕ್ಷೆ ಮಾಡದೇನೆ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನ ಪೋಸ್ಟ್ ಮಾಡ್ಕೊಳ್ಳಿ ಶುರು ಮಾಡ್ತಾರೆ, ಫಾರ್ವರ್ಡ್ ಮಾಡ್ಕೊಳ್ಳಿ ಶುರು ಮಾಡ್ತಾರೆ, ಅಥವಾ ತಮ್ಮ ಮನಸ್ಸಿಗೆ ತೋಚಿದಂತೆ ಬರ್ಕೊಳ್ಳಿ ಶುರು ಮಾಡ್ತಾರೆ. ಇದರಿಂದಾಗಿ ನಮ್ಮ ದೇಶದಲ್ಲಿ ಹಲವಾರು ಸಮಸ್ಯೆಗಳು ಕೂಡ ಉದ್ಭವ ಆಗ್ಬಿಡ್ತದೆ. ಆದ್ರಿಂದಾಗಿ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವ್ರನ್ನ ಭೇಟಿ ಮಾಡೋದು ಅಥವಾ ಅವರಿಗೆ ಫೋನ್ ಮುಖಾಂತರ ಮಾತಾಡೋದು ಇದನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಇಂಟರ್ನ್ಯಾಷನಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಾಗ ಮಾತುಕತೆಗಳು ನಡೀತಾ ಇರ್ತದೆ ಹೊರತು ಈ ಟ್ರೇಡ್ ಡೀಲ್ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮಾತುಕತೆ ಡೊನಾಲ್ಡ್ ಟ್ರಂಪ್ ಜೊತೆ ನಡೀತಾ ಇಲ್ಲ. ಇದರಿಂದಾಗಿ ವಿಶ್ವಕ್ಕೆ ದೊಡ್ಡಣ್ಣ ಅನ್ಸ್ಕೊಂಡಿರುವಂತಹ ಡೊನಾಲ್ಡ್ ಟ್ರಂಪ್ ಈಗ ಕ್ರುದ್ಧರಾಗಿದ್ದಾರೆ, ಬಾಯಿ ಬಂದಾಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮುಂದಿನ ವಾರದಿಂದ 500% ಟ್ಯಾರಿಫ್ ಅನ್ನ ಭಾರತದ ಮೇಲೆ ಹೇರುವಂತಹ ಪ್ರಯತ್ನ ಕೂಡ ಪ್ರಾರಂಭ ಆಗ್ತದೆ. ಆದ್ರೆ ಭಾರತ ಸರ್ಕಾರ ಸದ್ಯಕ್ಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮ್ಮ ಪ್ರಾಡಕ್ಟ್ ಗಳಿಗೆ ಬೇರೆ ದೇಶಗಳಲ್ಲಿ ಮಾರ್ಕೆಟ್ ಅನ್ನು ಹುಡುಕುವಂತಹ ಕಾರ್ಯ ಸತತವಾಗಿ ನಡೀತಾ ಇದೆ. ಅದರಲ್ಲಿ ಸಕ್ಸಸ್ ಕೂಡ ಆಗೇ ಆಗ್ತದೆ. ಅದಲ್ಲದೆ ಡಿ-ಡಾಲರೈಸೇಷನ್ ಕೂಡ ಭಾರತ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಇಡೀ ವಿಶ್ವಕ್ಕೆ ಒಂದು ಪಾಠವನ್ನ ಕಳಿಸ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ಅಮೆರಿಕವನ್ನ ನೀವು ನಂಬಬೇಡಿ, ಹಾಗೇನೆ ಅಮೆರಿಕವನ್ನ ಯಾವುದೇ ಕಾರಣಕ್ಕೆ ಡಿಪೆಂಡ್ ಆಗಬೇಡಿ, ನೀವು ಬೇರೆ ದೇಶಗಳತ್ತ ಸ್ವಲ್ಪ ಮುಖ ಮಾಡಿ. ಈ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಇಡೀ ವಿಶ್ವಕ್ಕೆ ಅಡ್ವೈಸ್ ಕೊಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಅಮೆರಿಕ ಏಕಾಗಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈಗೇನೋ ಅಮೆರಿಕ ಬಲಾಢ್ಯವಾಗಿದೆ, ಆದ್ರೆ ಮುಂದಿನ ದಿನಗಳಲ್ಲಿ ಅಮೆರಿಕ ಇಷ್ಟು ಬಲಾಢ್ಯವಾಗಿರ್ತದೆ ಅನ್ನುವ ಯಾವುದೇ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ದಿನೇ ದಿನೇ ಜಗತ್ತು ಬದಲಾಗ್ತಾ ಇರ್ತದೆ. ಹಾಗಾಗಿ ಇವತ್ತಿದ್ದಂತೆ ನಾಳೆ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಆಗೇ ಆಗ್ತದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ಅಮೆರಿಕದೊಂದಿಗೆ ಟ್ರೇಡ್ ಡೀಲ್ಗೆ ಸೈನ್ ಮಾಡದೇನೆ ಭಾರತ ಉತ್ತಮವಾದಂತ ಕೆಲಸವನ್ನ ಮಾಡಿದ್ಯಾ ಅಥವಾ ಇದರಿಂದ ಭಾರತಕ್ಕೆ ಸಮಸ್ಯೆ ಉಂಟಾಗ್ತದ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.